ನಮಗೆ ಯಾರೇ ಬೇಡದನ್ನು ಆಶಿಸಲಿ ಅಥವಾ ನಮಗೆ ಕೆಟ್ಟದನ್ನು ಬಯಸಲಿ, ನಾವು ಎಂದಿಗೂ ಅವರಿಗೆ ಕೆಟ್ಟದನ್ನು ಬಯಸಬಾರ್ದು. ಇದು ತುಂಬಾ ಕಷ್ಟ, ಆದರೆ ಸತ್ಯ ಕೂಡ. ಯಾಕೆ ಗೊತ್ತಾ, ನಾವು ಯಾವಾಗ ಅವರಿಗೆ ಕೆಟ್ಟದಾಗಬೇಕು ಅಂಥೇಳಿ ನಾವು ಬಯಸಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ನೋಡಿ, ಆವಾಗ ಅದೇ ನಮಗೆ ಹಿಂತಿರುಗಿ ಬರುತ್ತೆ. ಅದಕ್ಕಿಂತ ನಾವು ಅವರಿಗೆ ಧನ್ಯವಾದವನ್ನು ಹೇಳಬೇಕು. ಅವರು ನಮ್ಮ ಬದುಕಿನಲ್ಲಿ ಕಲಿಸಿದಂಥ ಪಾಠಕ್ಕೆ, ಅವರು ಕಲಿಸಿದ ಪಾಠದಿಂದ ನಾವೆಷ್ಟೋ ನಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ಕಾಣ್ತೀವಿ. ಹಾಗೆ ನಮ್ಮ ಒಂದು ಬೌಂಡ್ರೀಸ್ ಏನಿದೆ ಅದನ್ನು ನಾವು ಸೆಟ್ ಮಾಡಲಿಕ್ಕೆ ಕಲಿತೀವಿ. ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದಾರೆ ಎಲ್ಲರೂ? ನೀವೆಲ್ಲ ಹುಷಾರಾಗಿದ್ದಾರೆ ಅಂತ ಭಾವಿಸ್ತೀನಿ. ಹಾಗೆ ಹೊಸದೊಂದು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಹೊಸದಾಗಿ ಒಂದು ಆಸನವನ್ನು ಆ್ಯಡ್ ಮಾಡ್ತಾ ಇದ್ದೀನಿ, ಅದುವೇ ಭುಜಂಗಾಸನ. ಸೊ ಇದರ ಬೆನಿಫಿಟ್ಸ್ ಏನಂತ ನೋಡೋದಾದರೆ, ಬೆನ್ನು, ಭುಜ ಮತ್ತು ತೋಳುಗಳಲ್ಲಿನ ನೋವನ್ನು ಇದು ಕಡಿಮೆ ಮಾಡುತ್ತೆ. ಹಾಗೆಯೇ ದೇಹದಲ್ಲಿನ ಒತ್ತಡ ಸಹ ಕಡಿಮೆ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಅದರ ಜೊತೆಗೇ ರಕ್ತ ಪರಿಚಲನೆ ಸಹ ಇದು ಚೆನ್ನಾಗಿ ನಮಗೆ ಸುಧಾರಿಸಿಕೊಡುತ್ತೆ. ಇವನ್ನ ಮಹಿಳೆಯರಿಗೆ ಸಹ ಮುಟ್ಟಿನ ರಕ್ತದ ಹರಿವೇನಿರುತ್ತೆ ನೋಡಿ, ಅದನ್ನು ಸಹ ಇದು ಕ್ರಮಬದ್ಧವಾಗಿ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇದರ ಜೊತೆಗೆ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಪ್ರತಿಯೊಂದು ಆಸನಗಳು ಯಾವುದೆಲ್ಲ ನಾನು ಸ್ಟಾರ್ಟಿಂಗಿಂದ ಮಾಡ್ತಾ ಇದ್ದೀನಿ. ಬಾಲಾಸನ ಆಗಿರ್ಬೋದು, ಸೂರ್ಯ ನಮಸ್ಕಾರ, ಹಾಗೆಯೇ ಪ್ರಾಣಾಯಾಮ, ಹಾಗೆಯೇ ಸ್ವಲ್ಪ ಹೊತ್ತು ಮೆಡಿಟೇಷನ್ ಕೂಡ ನಾನು ಮಾಡ್ತೀನಿ. ಇದರ ಜೊತೆಗೆ ನಾನೊಂದು 5ರಿಂದ 10 ನಿಮಿಷ ಜಸ್ಟ್ ನಾನು ಅಬ್ಸರ್ವ್ ಮಾಡ್ತೀನಿ ಪ್ರತಿಯೊಂದು ಈ ಒಂದು ಪ್ರಕೃತಿಯ ಸೌಂದರ್ಯ ಏನಿದೆ ನೋಡಿ. ಅದು ನಿಜವಾಗ್ಲೂ ನನ್ನ ಬಗ್ಗೆ ಹೇಳೋದಾದರೆ ನನಗಿದೆಲ್ಲ ತುಂಬಾ ಇಷ್ಟ. ಈ ನೇಚರ್ ಆಗಿರ್ಬೋದು, ನೀವು ನೋಡ್ಬೋದು, ನನಗೆ ಸುತ್ತಮುತ್ತಲೂ ಈ ಥರ ಗ್ರೀನರಿ ಎಲ್ಲ ನನಗೆ ತುಂಬ ಇಷ್ಟ ಆಗುತ್ತೆ. ಹಾಗೆಯೇ ಏನೋ ಒಂಥರ ಒಂದು ಖುಷಿ ಆಗುತ್ತೆ. ನಮಗೆ ಏನಾದರೂ ಸ್ಯಾಡ್ನೆಸ್ ಇರಬೇಕಾದ್ರೂ ನಾವಿಲ್ಲಿ ಹೊರಗಡೆ ಬಂದು ಒಂದು ಸ್ವಲ್ಪ ಹೊತ್ತು ಟೈಮನ್ನು ಸ್ಪೆಂಡ್ ಮಾಡಿದರೂ ಕೂಡ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಅದೇ ರೀತಿ ಬೆಳಗಿನ ಸಮಯದಲ್ಲಿ ನಾವಿಲ್ಲಿ ಸ್ವಲ್ಪ ಹೊತ್ತಾದರೂ ಸ್ಪೆಂಡ್ ಮಾಡಿದರೆ ಒಂದು 5ರಿಂದ 10 ನಿಮಿಷ ನಾನು ಇದೇ ರೀತಿ ಜಸ್ಟ್ ಅಬ್ಸರ್ವ್ ಮಾಡ್ತೀನಿ. ಈ ಹಕ್ಕಿಗಳ ಚಿಲಿಪಿಲಿ ಆಗಿರ್ಬೋದು, ತಂಪಾದ ಗಾಳಿ ಆಗಿರ್ಬೋದು, ಅಥವಾ ಏನೆಲ್ಲ ನೋಡಿ ಈ ಪ್ರಕೃತಿಯ ಒಂದು ಸೌಂದರ್ಯ ಇದೆಯಲ್ಲ, ನೋಡೋದೇ ಒಂಥರ ಚೆಂದ. ನಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ನಾವು ಒಂದು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದರೆ ಸಂಜೆ ತನಕ ನಮ್ಮ ಕೆಲಸಗಳೇ ಮುಗಿಯೋದಿಲ್ಲ. ಹಾಗೆಯೇ ನಮಗೆ ಸ್ಟ್ರೆಸ್ ಆಗಿರ್ಬೋದು. ಪ್ರತಿಯೊಬ್ಬರ ಬದುಕಿನಲ್ಲಿ ಏನು ಹೇಳ್ತಾರೆ, ಕಷ್ಟಗಳು ಅಥವಾ ಸಂಕಷ್ಟಗಳು ಬಂದೇ ಬರುತ್ತೆ. ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಾದಂಥ ಚಾಲೆಂಜಸ್ ಇದ್ದೇ ಇರುತ್ತೆ. ಅದೇ ರೀತಿ ನನ್ನ ಬದುಕಿನಲ್ಲಿ ಸಹ ಬರ್ತಾನೆ ಇರುತ್ತೆ. ಆದರೆ ಈ ಒಂದು 5ರಿಂದ 10 ನಿಮಿಷ ಏನು ನಾನು ಇದನ್ನು ಅಬ್ಸರ್ವ್ ಮಾಡ್ತೀನಿ ನೋಡಿ, ಈ ಒಂದು ಪ್ರಕೃತಿಯ ಒಂದು ಸೌಂದರ್ಯ ಆಗಿರ್ಬೋದು, ನನಗೆ ನಿಜವಾಗ್ಲೂ ತುಂಬಾ ಒಂದು ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತೆ. ಆ ಮೊಮೆಂಟಿಗಾದರೂ ಸಹ ಪರವಾಗಿಲ್ಲ, ಏನೋ ಒಂಥರ ಮನಸ್ಸನ್ನು ನೆಮ್ಮದಿಯಾಗಿಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇವತ್ತು ಜೋಶ್ವನಿಗೆ ರಜೆ. ಅವರ ಸ್ಕೂಲಲ್ಲಿ ಟೀಚರ್ಸ್ನವ್ರಿಗೆ ಮೀಟಿಂಗ್ ಇದೆ ಅಂತ ಹೇಳಿ ಒಂದು ಬೋನಸ್ ರಜೆ ಸಿಕ್ಕಿದೆ ಜೋಶ್ವನಿಗೆ. ಹಾಗೆ ಅವನಿಗೆ ಖುಷಿ ಕೂಡ. ಆದರೆ ಏನು ಹೇಳ್ತಾರೆ, ಜೋಶ್ವನಿಗೆ ಸ್ಕೂಲ್ ಇದ್ದಂಥ ಸಮಯದಲ್ಲಿ ಸ್ವಲ್ಪ ಲೇಟಾಗಿ ಹೇಳ್ತಾನೆ. ಆದರೆ ಯಾವಾಗ ಸ್ಕೂಲ್ಗೆ ರಜೆ ಅಂತ ಹೇಳ್ತೀವಿ ನೋಡಿ, ಆವಾಗ ಬೇಗ ಎದ್ದು ಹೇಳ್ತಾನೆ. ಹಾಗೆ ಇವತ್ತು ಕೂಡ ಅವನು ತುಂಬಾ ಬೇಗ ಎದ್ದಿದ್ದಾನೆ. ಹಾಗೆಯೇ ನಮ್ಮ ಸ್ಟಾಫ್ ಯಾರಿದ್ದಾನೆ ನೋಡಿ, ಪ್ರವೀಣ್, ಅವನ ಜೊತೆಗೆ ಬೆಳಗ್ಗೆ ಟೈಮನ್ನೆಲ್ಲ ಸ್ಪೆಂಡ್ ಮಾಡ್ತಾ ಇರ್ತಾನೆ. ಇತ್ತೀಚೆಗೆ ಅವನು ಹೊಸದೊಂದು ಸ್ಟಾರ್ಟ್ ಮಾಡಿದ್ದಾನೆ. ಅವನ ಜೊತೆಗೇ ತಿಂಡಿ ತಿನ್ನುವಂಥದ್ದು, ಅವನ ಜೊತೆಗೇ ಊಟ ಮಾಡುವಂಥದ್ದೆಲ್ಲ. ಹಾಗೆ ಇಲ್ಲಿ ನೋಡ್ಬೋದು, ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಇವತ್ತು ಈ ರಾಗಿ ದೋಸೆಯನ್ನು ಮಾಡ್ಕೊಳ್ಳೋಣ ಅಂಥೇಳಿ ನಾನು ಹಿಟ್ಟನ್ನು ರೆಡಿ ಮಾಡಿ ಇಟ್ಟಿದ್ದೆ. ಇದನ್ನು ಯಾವ ರೀತಿ ನಾನು ರೆಡಿ ಮಾಡಿದ್ದೀನಿ ಅಂಥೇಳಿ ನಿಮ್ಮ ಜೊತೆಗೆ ಜಸ್ಟ್ ಶೇರ್ ಮಾಡ್ತೀನಿ. ಇದಕ್ಕೆ ನಾನು 2 ಕಪ್ಪಷ್ಟು ರಾಗಿಯನ್ನು ತೊಗೊಂಡಿದ್ದೀನಿ. ಸೊ ಈ ರಾಗಿ ನೋಡಿ ಈ ರೀತಿ ಇರುತ್ತೆ. ಇದನ್ನು ನಾವು ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ಸ್ವಲ್ಪ ಸಹ ಇದರಲ್ಲಿ ಕಸ ಕಡ್ಡಿ ಎಲ್ಲ ಸಿಗಬಾರ್ದು. ನೀರು ನೋಡಿ ಕ್ಲಿಯರ್ ಆಗಬೇಕು, ಅಲ್ಲಿ ತನಕ ಇದನ್ನು ಕ್ಲೀನ್ ಮಾಡ್ಕೊಳ್ಬೇಕು. 2 ಕಪ್ಪಷ್ಟು ರಾಗಿ ತೊಗೊಂಡಿದ್ದೀನಿ. ಯಾವ ಕಪ್ಪಲ್ಲಿ ರಾಗಿ ತೊಗೊಂಡಿದ್ದೀನೋ ನೋಡಿ, ಅದೇ ಕಪ್ಪಲ್ಲಿ ನಾನು ಇಲ್ಲಿ ಉದ್ದನ್ನು ಸಹ ತೊಗೊಂಡಿದ್ದೀನಿ, 1 ಕಪ್ಪಷ್ಟು. ನಂತರ ನಾನಿಲ್ಲಿ ಅರ್ಧ ಚಮಚದಷ್ಟು ನಾನಿಲ್ಲಿ ಈ ಮೆಂತೆ ಹೇಳ್ತೀವಿ ನೋಡಿ, ಮೆಂತೆ ಕಾಳು, ಅದನ್ನು ಸಹ ನಾನು ಸೋಕ್ ಮಾಡಲಿಕ್ಕೆ
ಮಾಡ್ಲಿಕ್ಕೆ ಇಟ್ಟಿದ್ದೆ ಒಂದು 4 ಗಂಟೆ ತನಕ. ನಂತರ ನಾನು ರಾತ್ರಿನೇ ಇದನ್ನು ಚೆನ್ನಾಗಿ ಕಡ್ದು ಫರ್ಮೆಂಟ್ ಮಾಡಲಿಕ್ಕೆ ಇಟ್ಟಿದ್ದೆ. ಇದಕ್ಕೆ ನಾನು ಯಾವುದೇ ರೀತಿಯಾದಂಥ ಈಸ್ಟ್ ಎಲ್ಲ ಹಾಕಲಿಲ್ಲ, ಕೇವಲ ಉದ್ದಲ್ಲೇ ಹಾಗೆಯೇ ಮೆಂತೆಯಲ್ಲಿಯೇ ನೋಡಿ ಈ ರೀತಿ ಉಬ್ಬಿ ಬಂದಿದೆ. ಇದು ಹಾಗೆಯೇ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಸ್ವಲ್ಪ ಇಲ್ಲಿ ಉಪ್ಪು ಹಾಗೂ ಸಕ್ಕರೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾವು ಯಾವ ರೀತಿ ನೋಡಿ ಈ ಉದ್ದಿನ ದೋಸೆ ಎಲ್ಲ ಮಾಡ್ತೀವಿ ಅದೇ ರೀತಿ ಈ ದೋಸೆನ ಮಾಡಿದರೆ ಆಯಿತು. ಹಾಗೆಯೇ ಫ್ರೆಂಡ್ಸ್, ಎಲ್ಲಿಯಾದರೂ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ, ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕಂತ ಹೇಳಿದರೆ ನಾನು ಈ ಚಾನಲಲ್ಲಿ ರೆಸಿಪೀಸ್ ಆಗಿರ್ಬೋದು ಹಾಗೆಯೇ ಡೇ ಇನ್ ಮೈ ಲೈಫನ್ನು ಜಾಸ್ತಿಯಾಗಿ ಶೇರ್ ಮಾಡ್ಕೊಳ್ತೀನಿ. ಇದರ ಜೊತೆಗೆ ನಾನು ಜಾಬ್ ಅಪಾರ್ಚುನಿಟೀಸ್, ಇವಾಗ ತುಂಬ ಮಂದಿಗೆ ವರ್ಕ್ ಫ್ರಮ್ ಹೋಮ್ ಆಗಿರ್ಬೋದು ಅಥವಾ ಯಾರಿಗೆಲ್ಲ ಓದಿದವರಿಗೆ ಜಾಬ್ ಇದ್ದು ಅವಶ್ಯಕತೆ ಇದೆ ನೋಡಿ, ಅಂಥವರಿಗೆ ನಾನು ಒಳ್ಳೆಯ ಜಾಬ್ ಅಪಾರ್ಚುನಿಟೀಸ್ ಬಗ್ಗೆ ಮಾಹಿತಿಯನ್ನು ಶೇರ್ ಮಾಡ್ತಾ ಇರ್ತೀನಿ. ಹಾಗಾಗಿ ಒಂದು ವೇಳೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ನೀವು ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ, ತುಂಬ ಜನರಿಗೆ ಶೇರ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಯಾರಿಗೆಲ್ಲ ಜಾಬ್ ಇತ್ತು ನಿಜವಾಗ್ಲೂ ಅವಶ್ಯಕತೆ ಇರುತ್ತೆ ನೋಡಿ, ಅಂಥವರಿಗೆ ಸಹ ಒಂದಲ್ಲ ಒಂದು ರೀತಿಯಾದಂಥ ಜಾಬ್ ಖಂಡಿತವಾಗ್ಲೂ ಅವರಿಗೆ ಹೆಲ್ಪ್ ಆಗ್ಬೋದು ಅಂಥೇಳಿ ನನ್ನದೊಂದು ಆಸೆ. ಅದಕ್ಕೋಸ್ಕರ ವಿಡಿಯೋನ ಲೈಕ್ ಕೊಡಲಿಕ್ಕೆ ಮರಿಬೇಡಿ, ಹಾಗೆ ಶೇರ್ ಮಾಡಲಿಕ್ಕೆ ಸಹ ಮರಿಬೇಡಿ. ಹಾಗೆ ಇಲ್ಲಿ ನೋಡ್ಬೋದು ದೋಸೆ ಕೂಡ ರೆಡಿಯಾಗಿದೆ ನೋಡಿ, ಈ ರೀತಿ ಬರುತ್ತೆ. ಈ ದೋಸೆ ತುಂಬಾ ಸಾಫ್ಟ್ ಆಗಿರುತ್ತೆ. ಹಾಗೆಯೇ ನಿಮಗೆ ಕ್ರಿಸ್ಪಿ ಬೇಕಾದರೆ ಇನ್ನೂ ಸಹ ತೆಳುವಾಗಿ ನೀವು ಇದನ್ನು ಸ್ಪ್ರೆಡ್ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ಸಹ ಬರುತ್ತೆ. ಅದಾದ ನಂತರ ನಾನು ಸ್ವಲ್ಪ ಇಲ್ಲಿ ತೆಂಗಿನ ಎಣ್ಣೆನ ಸಹ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಾದರೆ, ಇಲ್ಲಾಂದರೆ ಆಪ್ಷನಲ್ಲಿ, ಬೇಡದಿದ್ದರೆ ನೀವು ಹಾಕ್ಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ. ಹಾಗೆಯೇ ಇದು ತುಂಬಾ ಟೇಸ್ಟಿಯಾಗಿ ಸಹ ಇರುತ್ತೆ. ಹಾಗೆಯೇ ಹೆಲ್ದಿ ವರ್ಷನ್ ಅಂತಲೇ ಹೇಳ್ಬೋದು ಬ್ರೇಕ್ಫಾಸ್ಟಿಗೆ. ಹಾಗೆ ನಾನು ಒಂದೊಂದಾಗಿಯೇ ಎಲ್ಲರಿಗೆ ಸಹ ದೋಸೆಯನ್ನು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾವು ದೋಸೆ ಮಾಡುವಾಗ ಅದೇ ಎಲ್ಲ ಒಂದು ಪ್ರಾಬ್ಲಮ್, ನಾವು ಇಲ್ಲೇ ನಿಂತಿರಬೇಕು ಎಲ್ಲ ದೋಸೆ ಮಾಡಿ ಮುಗಿಯೋ ತನಕ. ಇಲ್ಲದಿದ್ದರೆ ಎಲ್ಲಿಯಾದರೂ ಅಡಿತಾಗುತ್ತೆ ಅಂಥೇಳಿ ಭಯ ಬೇರೆ ಕೆಲಸಕ್ಕೆಲ್ಲ ಹೋದರೆ. ಹಾಗೆ ನಾನು ದೋಸೆಯ ಒಂದು ಟಾಸ್ಕನ್ನು ಮುಗಿಸ್ತಾ ಇದ್ದೀನಿ ಬೇಗ. ಅದ್ರ ಜೊತೆಗೇ ನಾನು ಈ ಬೆಂಡೆಕಾಯಿ ನೀರೇನಿದೆ ನೋಡಿ ಅದನ್ನು ಸಹ ಕೆಲಸ ಮಾಡ್ತಾ ಇರುವಾಗಲೇ ನಾನು ಕುಡಿತಾ ಇದ್ದೀನಿ. ಇವತ್ತು ಜೋಶ್ವನ್ಗೆ ಸ್ಕೂಲ್ ಇಲ್ಲ ಅಲ್ವಾ, ಹಾಗೆ ಸ್ವಲ್ಪ ಆರಾಮದಲ್ಲಿ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ. ಗುಡ್ ಮಾರ್ನಿಂಗ್. ಎಂತ ಇವತ್ತು ಬ್ರೇಕ್ಫಾಸ್ಟ್ ಎಂತ ಸ್ಪೆಷಲ್ ಜೋಶು ನಿನ್ಗೆ? ಎಂತೆಲ್ಲ ತೋರಿಸು ಮಮ್ಮ, ಎಂತೆಲ್ಲ ಸ್ಪೆಷಲ್ ಮಾಡಿದ್ದಾರೆ ತೋರಿಸ್ಬೇಕು ಜೋಶ್ವಾ. ಇದೆಂತ ಸರಿ ಹೇಳ್ಬೇಕು. ಮತ್ತೆ ಇದು ಮಿಲ್ಕ್. ಈಗ ರಾಗಿ ದೋಸೆ ಸಹ ತಿನ್ಲಿಕ್ಕೆ ಉಂಟು ಅವನಿಗೆ. ಡೆಕೋರೇಷನ್ ಮಾಡಿಸ್ತೇನೆ ನಾನು ನಿನ್ಗೆ. ಡೆಕೋರೇಷನ್ ಮಾಡಿಸ್ತೇನೆ. ಹೋಗ್ಲಿಕ್ಕೆ ಉಂಟು, ಈಗ ಸ್ಕೂಲಿಗೆ ಕಳಿಸ್ತೇನೆ. ಅದು ಜಸ್ಟ್ ಅದು ಸ್ಕೂಲಿಗೆ ರಜೆ ಇದ್ರೆ ಒಂದು ಸಾಂಗ್ ಹೇಳ್ತೀಯಲ್ಲ, ಎಂತ ಅದು? ಅಲ್ಲ, ಶಾಲೆಗೆ ರಜೆ. ಹಾಗೆ ನಾನು ಇವತ್ತು ಲಂಚಿಗೆ ಏನು ಸಹ ರೆಡಿ ಮಾಡ್ಕೊಳ್ತಾ ಇಲ್ಲ. ಏನೆಲ್ಲ ನಿನ್ನೆದ್ದು ಇದೆ ನೋಡಿ ಸ್ವಲ್ಪ ಪದಾರ್ಥ, ಅದನ್ನೇ ಇವತ್ತು ಲಂಚಿಗೆ ಸಹ ಯೂಸ್ ಮಾಡ್ಕೊಳ್ಳೋಣ ಅಂಥೇಳಿ ನಾನು ಏನು ಸಹ ಮಾಡ್ತಾ ಇಲ್ಲ. ಹಾಗೆ ಕೆಲಸದ ಆಂಟಿ ಸಹ ಬಂದಿದ್ದಾರೆ, ಅವರಿಗೆ ಸಹ ಅವ್ರದ್ದೇ ಆಗಿರುವಂಥ ಕೆಲಸವನ್ನು ಕೊಟ್ಟು ನಾನಿಲ್ಲಿ ಇವತ್ತು ನಮ್ಮದು ಯುಟಿಲಿಟಿ ಏರಿಯಾ ಏನಿದೆ ನೋಡಿ ಅದನ್ನು ಫುಲ್ ನಾನು ಇವತ್ತು ಡೀಪ್ ಕ್ಲೀನ್ ಮಾಡ್ಕೊಳ್ತೀನಿ ಅಂತೇಳಿ ತುಂಬ ಸಮಯದಿಂದ ಅಂದ್ಕೊಳ್ತಾ ಇದೆ ಇದನ್ನು ಮಾಡ್ಕೊಳ್ಬೇಕು ಅಂತೇಳಿ. ಹಾಗೆ ಇವತ್ತು ಅದಕ್ಕೆ ಕಾಲ ಕೂಡಿ ಬಂದಿದೆ ಅಂತಲೇ ಹೇಳ್ಬೋದು. ನಾನು ಇಲ್ಲಿ ನಮಗೆ ಫುಲ್ ವಾಲಲ್ಲೆಲ್ಲ ನಾವು ಟೈಲ್ಸ್ ಹಾಕಿಸಿದ್ದೀವಿ. ಹಾಗಾಗಿ ನಾನು ಟೈಲ್ಸನ್ನೆಲ್ಲ ನಾನು ಏನು ಮಾಡ್ತೀವಿ ಅಂತ ಹೇಳಿದರೆ ಸೋಪ್ ಹಾಕಿ ಚೆನ್ನಾಗಿ ಬ್ರಷಲ್ಲಿ ನಾನು ಇದನ್ನು ಕ್ಲೀನ್ ಮಾಡ್ಕೊಳ್ತೀನಿ. ಸೊ ಆವಾಗ ಮಾತ್ರ ನಮ್ಮದು ಟೈಲ್ಸ್ ಏನಿದೆ ನೋಡಿ ಅದು ಪಳಪಳ ಆಗಿರುತ್ತೆ. ಇವಾಗ ಸ್ವಲ್ಪ ಸಮಯನೇ ಆಯಿತು ನಾನು ಇದನ್ನು ಕ್ಲೀನ್ ಮಾಡ್ಕೊಳ್ಳೋದೆ. ಹಾಗೆ ಮಾಡುವಾಗ ಫುಲ್ ಡೀಪ್ ಕ್ಲೀನೇ ಮಾಡಬೇಕು. ಇದಕ್ಕೆ ತುಂಬ ಟೈಮ್ ಹೋಗುತ್ತೆ, ಆದರೆ ನಮಗೆ ಯಾವಾಗ ನಾವು ಇದನ್ನು ಮಾಡಿ ಮುಗಿಸ್ತೇವೆ ನೋಡಿ ಆವಾಗ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗಿರುತ್ತೆ. ಹಾಗೆ ಮನಸ್ಸಲ್ಲಿ ಇರುತ್ತೆ ನಮ್ಮದು ಈ ಒಂದು ಏರಿಯಾ ಕ್ಲೀನ್ ಆಗಿಲ್ಲ, ಇನ್ನೂ ಸಹ ನಾವು ಅದನ್ನು ಮಾಡ್ಕೊಳ್ಳಿಲ್ಲ ಅಂತೇಳಿ ನನಗೆ ಅದು ತಲೆಯಲ್ಲಿ ಓಡ್ತಾ ಇರುತ್ತೆ. ಅದಕ್ಕೆ ನಾನು ಹೇಗಾದರೂ ಮಾಡಿ ಇವತ್ತಿಂದ ನಾನು ಮುಗಿಸಿಬಿಡಬೇಕು ಅಂಥೇಳಿ ಈ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದೀನಿ.
ನಾನು ಈ ವಾಲನ್ನು ಕ್ಲೀನ್ ಮಾಡಲಿಕ್ಕೆ ಸ್ವಲ್ಪ ವಿಮ್ ಜೆಲ್ಲನ್ನು ತೊಗೊಳ್ತಾ ಇದ್ದೀನಿ, ಹಾಗೆಯೇ ಸ್ವಲ್ಪ ಸೋಡಾ ಪೌಡರ್ ನಿಮಗೆ ಆಪ್ಷನಲ್ ಬೇಕಾದರೆ ತೊಗೊಳ್ಬೋದು. ಇದರಲ್ಲಿ ಸಹ ಕ್ಲೀನ್ ಆಗುತ್ತೆ. ಹಾಗೆಯೇ ಏನಾದರೂ ಸ್ವಲ್ಪ ಜಿಡ್ಡು ಕಲೆ ಎಲ್ಲ ಇದ್ದರೆ ನೋಡಿ, ಸೋಡಾ ಪೌಡರ್ ಹಾಕಿದರೆ ಸ್ವಲ್ಪ ಬೇಗನೆ ಹೋಗುತ್ತೆ. ಹಾಗೆ ನಾನು ಇಲ್ಲಿ ಇವತ್ತು ಮಿಕ್ಸಿಯನ್ನು ಸಹ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ, ಅದರ ಜೊತೆಗೆ ಜ್ಯೂಸರನ್ನು ಕೂಡ. ಸೊ ನೀವು ಅಂದ್ಕೊಳ್ಬೇಡಿ, ನಾನು ಇಲ್ಲಿ ಸ್ವಲ್ಪ ನೀರಿನ ಅಂಶವನ್ನು ಹಾಕಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆದರೆ ನಾನು ಇದನ್ನು ಡ್ರೈ ಕ್ಲೋತಲ್ಲಿ ಚೆನ್ನಾಗಿ ಫುಲ್ ಡ್ರೈ ಮಾಡ್ತೀನಿ ನಂತರ. ಹಾಗೆ ಇದರಲ್ಲಿ ಕೆಲವೊಂದೆಲ್ಲ ಕಲೆಗಳೆಲ್ಲ ಇರುತ್ತೆ ನೋಡಿ, ಗಲೀಜಾಗಿರುತ್ತೆ. ಕೆಲವೊಮ್ಮೆ ನಾವು ಜಾಸ್ತಿಯಾಗಿ ಅಂತ ಹೇಳಿದರೆ ಪ್ರತಿನಿತ್ಯ ಇದನ್ನು ಯೂಸ್ ಮಾಡ್ತೀವಲ್ವ, ಹಾಗೆಯೇ ಇದು ಸ್ವಲ್ಪ ಹೊಸದಾಗಿ ಕಾಣುತ್ತೆ ನಾವು ಈ ರೀತಿ ಇದನ್ನು ಕ್ಲೀನ್ ಮಾಡಿಕೊಂಡ್ರೆ ಅಂತೇಳಿ ನಾನು ಇವಾಗ ಇದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಮನೆಯನ್ನು ಕ್ಲೀನ್ ಆ್ಯಂಡ್ ನೀಟಾಗಿಡಲಿಕ್ಕೆ ಕೇವಲ ಟೈಮ್ ಮಾತ್ರ ಸಾಕಾಗೋದಿಲ್ಲ ಅಂತೆ, ಸ್ವಲ್ಪ ಎನರ್ಜಿ, ಹಾಗೆಯೇ ಸ್ವಲ್ಪ ಕ್ರಿಯೇಟಿವಿಟಿ, ಹಾಗೆಯೇ ಸ್ವಲ್ಪ ಸ್ಕಿಲ್ಸ ಬೇಕು ಅಲ್ವಾ. ಅದು ಕೇವಲ ಹೆಣ್ಮಕ್ಳಿಗೆ ಮಾತ್ರ ಸಾಧ್ಯ ಅಂತೇಳಿ ಅನಿಸುತ್ತೆ ನನಗೆ. ಜಾಸ್ತಿಯಾಗಿ ಈ ಥರ ಕೆಲಸ ಮಾಡಲಿಕ್ಕೆಲ್ಲ ಪೇಷನ್ಸ್ ಇರುವಂಥದ್ದು ಹೆಣ್ಣು ಮಕ್ಕಳಿಗೆ. ಹುಡುಗರು ಮಾಡ್ತಾರೆ, ಹೊರಗಡೆ ಎಲ್ಲಿಯಾದರೂ ದುಡಿಲಿಕ್ಕೆ ಹೋಗಬೇಕಾದ್ರೆ ಖಂಡಿತವಾಗ್ಲೂ ಮಾಡ್ತಾರೆ. ಆದರೆ ಮನೆಯಲ್ಲಿ ಮಾಡೋದಂತ ಹೇಳಿದರೆ ಅವರಿಗೆ ತುಂಬ ಆಲಸ್ಯ ಶುರುವಾಗುತ್ತೆ ಅಲ್ವಾ. ಸೊ ಹಾಗೆಯೇ ನಾವು ಹೆಣ್ಮಕ್ಳು ಒಂದು ದಿನ ಕೆಲಸ ಮಾಡದಿದ್ದರೆ ಕರೆಕ್ಟಾಗಿ ಗೊತ್ತಾಗುತ್ತೆ ನಾವು ಏನೆಲ್ಲ ಜವಾಬ್ದಾರಿಗಳನ್ನು ಕಂಪ್ಲೀಟ್ ಮಾಡಲಿಲ್ಲ ಅಂಥೇಳಿ. ಅದೇ ನಾವು ಡೈಲಿ ನೋಡಿ ಮನೆಯನ್ನು ಕ್ಲೀನ್ ಆ್ಯಂಡ್ ನೀಟಾಗಿಟ್ಟರೆ ಯಾರಿಗೂ ಅರ್ಥನೇ ಆಗೋದಿಲ್ಲ ನಾವು ಇಷ್ಟೊಂದು ಬೆಳಗ್ಗೆಯಿಂದ ಮನೆಯ ಕೆಲಸವನ್ನು ಮಾಡಿದ್ದೀವಿ ಅಂಥೇಳಿ. ಯಾವಾಗ ಒಂದು ದಿನ ನಾವು ಬಾಕಿ ಇಡ್ತೀವಿ ನೋಡಿ, ಆವಾಗ ಗೊತ್ತಾಗುತ್ತೆ ಎಷ್ಟೊಂದು ಮನೆಯಲ್ಲಿ ಕೆಲಸ ಇರುತ್ತೆ, ಎಷ್ಟೊಂದು ಮನೆಯ ಜವಾಬ್ದಾರಿ ಇರುತ್ತೆ ಅಂಥೇಳಿ ಅಲ್ವಾ. ಹಾಗೆಯೇ ಫ್ರೆಂಡ್ಸ್, ನೀವು ತುಂಬ ದಿನದಿಂದ ತುಂಬ ಸಮಯದಿಂದಲೇ ಹೇಳ್ಬೋದು ನನ್ನ ಹತ್ರ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಕೇಳ್ತಾನೇ ಇದ್ದರೆ. ಸೊ ಆ ಸಮಯ ಬಂದಿದೆ. ಇವತ್ತು ನಾನು ನಿಮ್ಮ ಜೊತೆಗೆ ಒಂದು ಒಳ್ಳೆ ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿಯನ್ನು ಶೇರ್ ಮಾಡಲಿಕ್ಕಿದ್ದೀನಿ. ಅದಕ್ಕಿಂತ ಮುಂಚೆ ನಾನು ನಿಮ್ಮ ಜೊತೆಗೆ ಒಂದು ಸಣ್ಣ ಟಿಪ್ ಥರ ನಿಮ್ಮ ಜೊತೆಗೆ ಶೇರ್ ಮಾಡಲಿಕ್ಕಿದ್ದೀನಿ. ಸೊ ನಾನು ಇನ್ನು ಮುಂದೆ ನಿಮಗೆ ರೆಗ್ಯುಲರ್ ಆಗಿ ವರ್ಕ್ ಫ್ರಮ್ ಹೋಮ್ ಇತ್ತು ಏನು ಜಾಬ್ ಆಪರ್ಚುನಿಟಿ ಇದೆ ನೋಡಿ, ಅದನ್ನು ಶೇರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕೋಸ್ಕರ ನೀವು ಮೊದಲಿಗೆ ಒಂದು ವೇಳೆ ಫ್ರೆಷರ್ಸ್ ಆಗಿದ್ದರೆ ನಿಮ್ಮ ರೆಸ್ಯೂಮ್ ಏನಿದೆ ನೋಡಿ, CV ಅಂತ ಹೇಳ್ತೀವಿ. ಸೊ ಅದನ್ನು ನೀವು ಕರೆಕ್ಟಾಗಿ ರೆಡಿ ಮಾಡಿ ಇಟ್ಟಿರಬೇಕು. ಯಾಕಂತ ಹೇಳಿದರೆ ನಾನು ಯಾವಾಗ ಈ ವಿಡಿಯೋವನ್ನು ಪೋಸ್ಟ್ ಮಾಡ್ತೀನಿ ನೋಡಿ, ಅದರ ಒಂದು 24 ಗಂಟೆಯ ಒಳಗಡೆ ನೀವು ಇದನ್ನು ಇಮಿಡಿಯೇಟಾಗಿ ಈ ಜಾಬಿಗೆಲ್ಲ ನೀವು ಅಪ್ಲೈ ಮಾಡಿದರೆ ನಿಮಗೆ ಜಾಬ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಒಂದು ವೇಳೆ ನಾನು ವಿಡಿಯೋಸನ್ನು ಹಾಕಿ ನೀವು ಆಮೇಲೆ ಅದನ್ನು ನೀವು ಯಾವಾಗ ನೋಡ್ತೀರಿ ನೋಡಿ ಆ ಸಮಯದಲ್ಲೆಲ್ಲ ನೀವು ರೆಸ್ಯೂಮನ್ನು ಕಳಿಸಿದರೆ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು. ಯಾಕಂತ ಹೇಳಿದರೆ ಅವರಿಗೆ ಇಮಿಡಿಯೇಟಾಗಿ ರೆಸ್ಪಾನ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ತುಂಬ ಮಂದಿ ಅಪ್ಲೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ನಿಮ್ಮ ರೆಸ್ಯೂಮನ್ನು ನೀವು ಕರೆಕ್ಟಾಗಿ ರೆಡಿ ಮಾಡಿ ಇಟ್ಕೊಳ್ಳಿ. ಒಂದು ವೇಳೆ ನೀವು ಫ್ರೆಷರ್ಸ್, ನಿಮಗೆ ರೆಸ್ಯೂಮನ್ನು ರೆಡಿ ಮಾಡಲಿಕ್ಕೆ ಗೊತ್ತಿಲ್ಲ, ಅಥವಾ ನಿಮ್ಮ ಹತ್ರ ನೀವು ರೆಡಿ ಮಾಡಿ ಇಟ್ಟಿರುವಂಥ ರೆಸ್ಯೂಮ್ CV ಅಂತ ಹೇಳ್ತೀವಿ ಅದು ಇಲ್ಲ ಆದರೆ ನನಗೆ ಡೆಫಿನೆಟ್ಲಿ ಕಾಮೆಂಟಲ್ಲಿ ತಿಳಿಸಿ, ಅದರ ಬಗ್ಗೆನೇ ಒಂದು ವಿಡಿಯೋವನ್ನು ಮಾಡುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಇವಾಗೊಂದು 3:30 ಆಗಿದೆ ಅಷ್ಟೇ, ಆದರೆ ಫುಲ್ ಕತ್ತಲಾಗಿದೆ. ಹೊರಗಡೆ ಮಳೆ ಬರುವಂಥ ಫುಲ್ ಲಕ್ಷಣ ಇದೆ. ಜೋಶ್ವಾ ಬೆಳಿಗ್ಗೆನೇ ಹೋಗಿದ್ದಾನೆ, ನಾನು ಟಿಫಿನ್ ಸಹ ಕೊಟ್ಟಿದ್ದೆ ಅವನಿಗೆ. ಅವನು ಆಫೀಸ್ಗೆ ಹೋಗಿದ್ದಾನೆ, ಅಲ್ಲಿ ಸ್ಟಾಫ್ನವರ ಜೊತೆಗೆ ಸ್ವಲ್ಪ ಟೈಮನ್ನು ಸ್ಪೆಂಡ್ ಮಾಡ್ತಾನೆ. ರಜೆ ಇದ್ದರೆ ಕೇಳೋದಿಲ್ಲ ಅವನು ಮನೆಯಲ್ಲಿ ನಿಲ್ಲಲಿಕ್ಕೆ, ಅಲ್ಲೇ ಓಡ್ತಾನೆ, ಗಡಿ ಮನೆಗೆ ಬರ್ತಾನೆ. ಸೊ ಆ ರೀತಿ ಮಾಡ್ಕೊಳ್ತಾ ಇದ್ದಾನೆ. ಇವಾಗ ಸಂಜೆ ಆಗೋಯ್ತು. ಹಾಗೆ ನಾನು ಒಣಗಲಿಕ್ಕೆ ಹಾಕಿರುವಂಥ ಬಟ್ಟೆನೆಲ್ಲ ತೆಗ್ದಿದ್ದೀನಿ. ಇವಾಗ ನಾನು ಸ್ವಲ್ಪ ಯುಟಿಲಿಟಿ ಏರಿಯಾವನ್ನು ನೀಟಾಗಿಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆಲ್ರೆಡಿ ಕ್ಲೀನಿಂಗ್ ಎಲ್ಲ ಆಯಿತು. ಇನ್ನೇನು ಈ ನೀರುಳ್ಳಿ ಆಗಿರ್ಬೋದು, ಬೆಳ್ಳುಳ್ಳಿ ಇದರೆಲ್ಲ ಅದರ ಪ್ಲೇಸಿಗೆ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಇಟ್ಕೊಳ್ಳೋಣ ಅಂತ ಹೇಳಿ ನಾನು ಇಲ್ಲಿ ಸ್ವಲ್ಪ ಇಂಡೋರ್ ಪ್ಲಾಂಟ್ಸ್ ಅನ್ಸ ಇವತ್ತು ಹಾಕಿದ್ದೀನಿ. ನೋಡಬೇಕು ಎಷ್ಟು ದಿನ ಇಲ್ಲಿ ಕರೆಕ್ಟಾಗಿ ಉಳಿಯುತ್ತೆ ಅಂಥೇಳಿ. ನನಗೆ ಇವತ್ತಂತೂ ಕ್ಲೀನ್ ಮಾಡಿದ ದಿನ ಈ ರೀತಿ ಸೆಟ್ ಮಾಡಿ ಇಟ್ಟರೆ ಏನೋ ಒಂಥರ ನೋಡಲಿಕ್ಕೆ ಖುಷಿಯಾಗುತ್ತೆ. ಸೊ ಇದೇ ನಮ್ಮದು ಸಿಂಪಲ್ ಆಗಿರುವಂಥ ಒಂದು ಯುಟಿಲಿಟಿ ಏರಿಯಾ. ಇಲ್ಲಿಯೇ ಜಾಸ್ತಿ ನಾನು ಒಂದು ಕಿಚನಲ್ಲಿ ಅಡುಗೆ ಮಾಡೋದಾದರೆ ಇಲ್ಲಿ ನಾನು ಜಾಸ್ತಿ ನನ್ನ ಟೈಮನ್ನು ಸ್ಪೆಂಡ್ ಮಾಡ್ತಾ ಇರ್ತೀನಿ.
ಹಾಗೆ ಇವಾಗ ಜಾಬ್ ಆಪರ್ಚುನಿಟಿ ಬಗ್ಗೆ ಮಾತನಾಡೋದಾದರೆ ಈ ಕಂಪೆನಿ ಬಂದುಬಿಟ್ಟು ನಿಮಗೆ ಆಸ್ಪೆಕ್ಟ್ ಸೊಲ್ಯೂಷನ್ ಅಂತ ಹೇಳಿ. ಸೊ ಇದರಲ್ಲಿ ನಿಮಗೆ ಪಾರ್ಟ್ ಟೈಮ್ ಜಾಬ್ ಹಾಗೆಯೇ ಫುಲ್ ಟೈಮ್ ಜಾಬ್ಸ್ ಅವೈಲೇಬಲ್ ಇದೆ. ಪಾರ್ಟ್ ಟೈಮ್ಗೆ ಯಾರು ನೋಡಿ ಜಾಸ್ತಿಯಾಗಿ ಹುಡುಕ್ತಾ ಇದ್ದೀರಾ ಅವ್ರಿಗೋಸ್ಕರ. ಸೊ ಇದು ನಿಮಗೆ ಗ್ರ್ಯಾಜುಯೇಟ್ಸ್ ಹಾಗೂ ಅಂಡರ್ ಗ್ರ್ಯಾಜುಯೇಟ್ಸ್ ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಈವನ್ ಫ್ರೆಷರ್ಸ್ ಹಾಗೂ ಎಕ್ಸ್ಪೀರಿಯನ್ಸ್ಡ್ ಇದ್ದವ್ರು ಸಹ ಇದಕ್ಕೆ ಅಪ್ಲೈ ಮಾಡ್ಬೋದು. ಪೊಸಿಷನ್ ಬಂದುಬಿಟ್ಟು ನಿಮಗೆ ಫ್ರೆಷರ್ಸ್ಗೆ ಕಂಪ್ಯೂಟರ್ ಆಪರೇಟರ್ ಆಗಿ, ಡೇಟಾ ಎಂಟ್ರಿ ಆಪರೇಟರ್ ಆಗಿ ಇವರು ತಗೊಳ್ತಾ ಇದ್ದಾರೆ. ಹಾಗೆಯೇ ಜಾಬ್ ಟೈಪ್ ಬಂದುಬಿಟ್ಟು ಟೆಂಪರರಿ ಅಂತೇಳಿ, ನಿಮಗೆ ಪರ್ಮನೆಂಟ್ ಜಾಬ್ ಅಂತೇಳಿ ಇದನ್ನು ಮಾಡೋದಿಲ್ಲ. ಸೊ ನೀವು ಯಾವುದೇ ಡಿವೈಸ್ ಯೂಸ್ ಮಾಡಿಕೊಂಡು ಈ ಒಂದು ಜಾಬನ್ನು ಮಾಡ್ಬೋದು. ಎಕ್ಸಾಂಪಲ್ ನೀವು ಕಂಪ್ಯೂಟರ್ ಇದ್ದರೆ ಲ್ಯಾಪ್ಟಾಪ್, ಟ್ಯಾಬ್ಲೆಟ್ ಆರ್ ಈವನ್ ನಿಮ್ಮ ಹತ್ರ ಸ್ಮಾರ್ಟ್ ಫೋನ್ ಇದ್ದರೂ ಕೂಡ ಈ ಜಾಬನ್ನು ಮಾಡಲಿಕ್ಕೆ ನಿಮಗೆ ಆಗುತ್ತೆ. ಈ ಒಂದು ಜಾಬಿಗೆ ಟೈಮ್ ಲಿಮಿಟ್ ಇಲ್ಲ, ನೀವು ಯಾವಾಗ ಬೇಕಾದರೂ ಈ ಜಾಬನ್ನು ಮಾಡ್ಬೋದು. ಆದರೆ ಆನ್ ಟೈಮ್ ಅವರು ಹೇಳಿದ ಡೇಟಿಗೆ ಆಗಿರ್ಬೋದು, ಅವರು ಕೊಟ್ಟಿರುವಂತಹ ಒಂದು ಟಾರ್ಗೆಟನ್ನು ನೀವು ಫಿನಿಷ್ ಮಾಡಬೇಕಾಗತ್ತೆ. ಆನ್ ಟೈಮ್ ಈ ಜಾಬನ್ನು ನೀವು ಕಂಪ್ಲೀಟ್ ಮಾಡಿ ಕೊಡಬೇಕಾಗತ್ತೆ. ಹಾಗೆಯೇ ಫ್ರೆಂಡ್ಸ್, ಇದರ ಏನು ಲಿಂಕ್ ಏನಿದೆ ನೋಡಿ ಅಪ್ಲೈ ಮಾಡಲಿಕ್ಕೆ, ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿಟ್ಟಿರ್ತೀನಿ, ನೀವು ಅಲ್ಲಿ ಹೋಗಿ ಅಪ್ಲೈ ಮಾಡ್ಬೋದು. ಹಾಗೆಯೇ ಏನು ಸಹ ನಿಮ್ಮದು ಡೌಟ್ಸ್ ಇದ್ದರೆ, ನಿಮಗೇನಾದರೂ ಪ್ರಾಬ್ಲಮ್ಸ್ ಬರ್ತಾ ಇದೆ ಆದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ, ನನಗೆ ಸಹ ಆವಾಗ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನಾನು ಈ ಪಾರ್ಟ್ ಟೈಮ್ ಜಾಬನ್ನು ಫಸ್ಟ್ ಟೈಮ್ ಶೇರ್ ಮಾಡ್ತಾ ಇದ್ದೀನಿ, ಹಾಗೆ ನನಗೆ ಸಹ ಅರ್ಥ ಆಗುತ್ತೆ. ನೀವು ಒಂದು ವೇಳೆ ಕಾಮೆಂಟಲ್ಲಿ ನಿಮಗೆ ಏನಾದರೂ ಪ್ರಾಬ್ಲಮ್ಸ್ ಬರೋದನ್ನು ನೀವು ತಿಳಿಸಿದರೆ. ಹಾಗೆಯೇ ನಾನಿಲ್ಲಿ ಪುಟ್ಟದಾಗಿ ನನ್ನ ಯುಟಿಲಿಟಿ ಏರಿಯಾದ್ದು ಟೂರನ್ನು ಸಹ ಮಾಡಿಕೊಂಡೆ. ಫುಲ್ ಕ್ಲೀನಿಂಗ್ ಎಲ್ಲ ಮಾಡಿಬಿಟ್ಟು ಏನೆಲ್ಲ ನನಗೆ ಲಿಮಿಟೆಡ್ ಐಟಮ್ಸ್ ಬೇಕು ನೋಡಿ ಅದನ್ನು ಮಾತ್ರ ಸೆಟ್ ಮಾಡಿ ಇಟ್ಟಿದ್ದೀನಿ. ನೋಡಿ ಈ ರೀತಿ ಕಾಣುತ್ತೆ. ಸೊ ಇವಾಗಂತೂ ತುಂಬ ಮನಸ್ಸಿಗೆ ನೆಮ್ಮದಿ, ಫುಲ್ ಕ್ಲೀನಿಂಗ್ ಆಯ್ತು ಅಂತ ಹೇಳಿ. ಹಾಗೆ ನಾನು ಇವಾಗ ಸಂಜೆ ಹೊತ್ತಿಗೆ ಡಿನ್ನರನ್ನು ರೆಡಿ ಮಾಡಲಿಕ್ಕೆ ಪ್ರಿಪ್ರೇಷನನ್ನು ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಆ್ಯಕ್ಚುಲಿ ನಮ್ಮದು ಪ್ಲ್ಯಾನ್ ಇತ್ತು, ನಾವು ರೆಸಿಪಿ ವಿಡಿಯೋವನ್ನು ಮಾಡಬೇಕು ಅಂತ ಹೇಳಿ. ಆದರೆ ಹಸ್ಬೆಂಡ್ ಮಧ್ಯಾಹ್ನ ಬರ್ತೀನಂತ ಹೇಳಿ ಇನ್ನೂ ಸಹ ಬಂದಿಲ್ಲ. ಹಾಗೆ ನಾನು ಇವಾಗ ಪ್ರಿಪ್ರೇಷನನ್ನು ಮಾಡ್ಕೊಳ್ತಾ ಇದ್ದೀನಿ. ಆದರೆ ಇದು ರೆಸಿಪಿ ಏನಿದೆ ನೋಡಿ, ಇದು ಅವರದ್ದೇ. ಹಾಗಾಗಿ ನನಗೆ ಹೇಳಿದ್ರವರು ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಬೇಕು ಅಂತೇಳಿ, ಅದನ್ನೇ ನಾನು ಇವಾಗ ಕರೆಕ್ಟಾಗಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಂತರ ಅವರು ಬಂದು ಫಟಾಫಟ್ ಅಂತೇಳಿ ಇದನ್ನು ಮಾಡ್ತಾರೆ. ಸೊ ಸಾಧ್ಯವಾದರೆ ಇದರ ಒಂದು ರೆಸಿಪಿ ವಿಡಿಯೋವನ್ನು ನಾನು ಶೇರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ, ಶೂಟ್ ಮಾಡಲಿಕ್ಕೆ. ಯಾಕಂತ ಹೇಳಿದ್ರೆ ಆಲ್ರೆಡಿ ಕತ್ತಲಾಗಿದೆ, ನೋಡಬೇಕು ಯಾವ ರೀತಿ ಬರುತ್ತೆ ಅಂತೇಳಿ. ಸಿಂಪಲಾಗಿ ಕ್ಯಾಶುವಲ್ ಆಗಿ ಮಾಡ್ಕೊಳ್ಳೋಣ ಅಂತೇಳಿ. ಒಂದು ವೇಳೆ ಹಸ್ಬೆಂಡ್ ಸ್ವಲ್ಪ ಬೇಗ ಬಂದುಬಿಟ್ರೆ, ಲೇಟ್ ಆದರೆ ಅದು ಸಹ ಆಗೋದಿಲ್ಲ. ಹಾಗೆ ನಾನು ಇವಾಗೆಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಕುಕ್ ಮಾಡಿದ್ದು ಇವತ್ತು. ಓ, ಜೋಶ್ವಣಿಗೆಲ್ಲ ಗೊತ್ತಲ್ವಾ, ಮಾಸ್ಟರ್ ಶೆಫ್ ಇಲ್ವಾ? ಒಳ್ಳೆದುಂಟಾ? ಓಕೆ, ಲೆಟ್ಸ್ ಟೇಸ್ಟ್ ಇಟ್. ಸೂಪರ್ ಆಗಿ ರೆಡಿ ಆಗಿದೆ. ಟೇಸ್ಟ್ ಮಾಡೋಲ್ಲ? ಟೇಸ್ಟ್ ಮಾಡೋಲ್ಲ? ಇವಾಗ ನೋಡಿ, ನಾನು ಒಂದು ಚಿಕನ್ ತುಂಡನ್ನು ತೆಗೆದು ಹಾಕ್ತೀನಿ ಇದಕ್ಕೆ. ಚಿಕನ್ ಲೆಗ್ ಪೀಸ್ ತಿನ್ನಕ. ಚಿಕನ್ ಲೆಗ್ ಪೀಸ್. ಜೋಶ್ವನಿಗೆ ಲೆಗ್ ಪೀಸ್ ಬೇಕಂತ. ಲೆಗ್ ಪೀಸ್ ಎಲ್ಲಿಂದ ಹುಡುಕುದು ಅಂತ ಗೊತ್ತಿಲ್ಲ ನನಗೆ. ಪೀಸ್ ಅವೈಲೇಬಲ್ ಇಲ್ಲ. ಜೋಶ ಮಾಡಿದಲ್ಲ ಹಾಗೆ ಅಲ್ಲ? ಜೋಶ ಮಾಡಿದ್ದು ಸೂಪರ್ ಆಗಿ. ಒಂದು 7:30 ಅಷ್ಟಕ್ಕೆ ಹಸ್ಬೆಂಡ್ ಬಂದುಬಿಟ್ರು. ಹಾಗೆ ನಾನೆಲ್ಲ ಇಂಗ್ರೀಡಿಯೆಂಟ್ಸನ್ನು ರೆಡಿ ಮಾಡಿ ಇಟ್ಟಿದ್ದೆ. ಹಾಗೆ ಫಟಾಫಟ್ ಅಂತೇಳಿ ಒಂದು ಹಾಫ್ ಆನ್ ಅವರ್ ಒಳಗಡೆ ನಮ್ಮದು ಡಿನ್ನರ್ ಸಹ ರೆಡಿ ಆಗೋಯಿತು. ಆ್ಯಕ್ಚುಲಿ ನಾನು ಕ್ಯಾಶುವಲ್ ಆಗಿ ಈ ಥರ ಒಂದು ವಿಡಿಯೋ ಶೂಟನ್ನು ಮಾಡಿ ಇಟ್ಟಿದ್ದೀನಿ, ಶೇರ್ ಮಾಡ್ಕೊಳ್ತೀನಿ ಆದಷ್ಟು ಬೇಗ. ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಈ ಚಿಕನ್ ರೆಸಿಪಿ ಅಂತ. ಹಾಗೆ ನಾವು ಡಿನ್ನರೆಲ್ಲ ಮುಗಿಸಿ ಸ್ವಲ್ಪ ಹೊತ್ತು ನಾವಿಲ್ಲಿ ಹೊರಗಡೆ ಸ್ಪೆಂಡ್ ಮಾಡ್ತೀವಿ. ಹಾಗೆ ಇಲ್ಲಿ ಪ್ರವೀಣ್ ಸಹ ಇವತ್ತು ಬಂದಿದ್ದ. ಹಾಗೆ ಜೋಶ್ವನಿಗೆ ಇಲ್ಲಿ ನೋಡ್ಬೋದು, ನಾವು ಈ ಕಾಂಪೌಂಡ್ ವಾಲಿಗೆ ಲೈಟ್ಸ್ ಹಾಕಿದ್ದೀವಿ ನೋಡಿ. ಅದು ಕೆಲವೊಂದು ಲೈಟ್ಸ್ ಎಲ್ಲ ಡಿಫಾಲ್ಟ್ ಇತ್ತು ಅಂತ ಹೇಳಿ ನಾವು ಎಕ್ಸ್ಚೇಂಜ್ ಮಾಡಿ ಎಲ್ಲ ಇವತ್ತು ಮತ್ತೊಮ್ಮೆ ಫಿಟ್ ಮಾಡಿದ್ವಿ. ಹಾಗೆ ನಾವು ಇದನ್ನು ನಾವು ರಿಮೋಟಲ್ಲಿ ಪ್ರೆಸ್ ಮಾಡಿದರೆ ಸಾಕು, ಲೈಟ್ ಆನ್ ಆಗುತ್ತೆ. ಒಂದು ವೇಳೆ ರಿಮೋಟ್ ಇಲ್ಲದಿದ್ದರೂ ಸಹ ಸಂಜೆ ಹೊತ್ತಿಗೆ ಆಟೋಮೆಟಿಕ್ಕಾಗಿ ಕತ್ತಲಾಗುವಾಗ ಆನ್ ಆಗುತ್ತೆ. ಸೊ ಇದು ಸೋಲಾರ್ ಲೈಟ್ಸ್, ತುಂಬಾ ಅಂತ ಹೇಳಿದರೆ ಒಳ್ಳೆ ಲೈಟ್ಸ್ ಇದು. ಯಾಕಂತ ಹೇಳಿದರೆ ನಿಮಗೆ ಸ್ವಲ್ಪ ಸಹ ಇದರಲ್ಲಿ ಕರೆಂಟ್ ಬಿಲ್ ಎಲ್ಲ ಜಾಸ್ತಿ ಬರೋದಿಲ್ಲ. ಸೂರ್ಯನ ಕಿರಣ ಏನೇ ಇರುತ್ತೆ ನೋಡಿ, ಅದರಲ್ಲಿ ನಮಗೆ ಇದು ಚಾರ್ಜ್ ಆಗುತ್ತೆ. ಈಗ ಸಂಜೆ ಹೊತ್ತಿಗೆ ಇದು ಹೊತ್ತುತ್ತೆ. ಸೊ ತುಂಬಾ ಒಂದು ಚೆನ್ನಾಗಿ ಸಹ ಕಾಣುತ್ತೆ ನಮ್ಮ ಒಂದು ಏನು ಹೇಳ್ತಾರೆ ಕಾಂಪೌಂಡ್ ವಾಲಿಗೆ.
ಸೊ ಫ್ರೆಂಡ್ಸ್, ಇದೇ ಆಗಿತ್ತು ನನ್ನ ಇವತ್ತಿನ ಡೇ ಇನ್ ಮೈ ಲೈಫ್ ರೂಟೀನ್ ಬ್ಲಾಗ್. ಮಾರ್ನಿಂಗ್ ಟು ಈವ್ನಿಂಗೇ ಮಾಡಿದ್ದೀನಿ ಇವತ್ತು. ತುಂಬಾ ಶಾರ್ಟ್ ಆಗಿ ನಾನು ತುಂಬ ಸ್ಕಿಪ್ ಮಾಡಿ ಒಂದು ಸಣ್ಣದಾಗಿರುವಂಥ ಒಂದು ಬ್ಲಾಗನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಹೋಪ್ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಒಂದು ವೇಳೆ ಇಷ್ಟವಾದರೆ ಲೈಕ್ ಕೊಡಲಿಕ್ಕೆ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಸಹ ಶೇರ್ ಮಾಡಿ. ಸ್ಪೆಷಲಿ ಜಾಬ್ ಅಪಾರ್ಚುನಿಟೀಸ್ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇರೋದ್ರಿಂದ ಶೇರ್ ಮಾಡಿ, ಯಾರಿಗಾದರೆ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.